ನೋಡ್ರಿ ಗುರು, ಇದೂ ಹಳೆ ಜಿಪ್ಸಿ. ಅದು RX ಆಗಲಿ ಜಿಪ್ಸಿ ಆಗಲಿ, ಜಿಪ್ಸಿ ಎಲ್ಲ ಬಂದಾದ್ಮೇಲೆ ಗುರು ಇವಾಗ ತಾರು. ಗಾಡಿ ಇರೋರು ಅಷ್ಟೇ ಗುರು, ಯಾರು ಮಾರಕ್ಕೆ ಹೋಗ್ಬೇಡ್ರಿ. ಮಾರಿದ್ರೆ ಮತ್ತೆ ಸಿಗಲ್ಲ. ಚಿಂದಂಥ ಗಾಡಿಗಳು ಗುರು ಇವೆಲ್ಲ. ಪ್ರಾಬ್ಲಮ್ಗೋಸ್ಕರ, ಮನಿ ಪ್ರಾಬ್ಲಮ್ಗೋಸ್ಕರ ನೀವು ಸೇಲ್ ಮಾಡ್ಬೋದು. ನೀವು ಸೇಲ್ ಮಾಡಿದ್ಮೇಲೆ ನಿಮಗೆ ಗೊತ್ತು ಅದು ಫೀಲಿಂಗ್ ಹೆಂಗಿರುತ್ತೆ RX ಕೊಟ್ಟಾದ್ಮೇಲೆ ಅನ್ನೋದು. ಬೇಕಾಗಿಲ್ಲ ಗುರು, ಇದರಲ್ಲೇ ಸಪ್ಲೈ ಆಗುತ್ತೆ. 2TL ರನ್ನಿಂಗ್ ಮಾಡಿಕೊಟ್ಟವ್ರೆ ನೋಡ್ರಿ, ಕುಡಿತಾನೆ ಇರ್ತದೆ. ಈ ಗಾಡಿ ಮಡಗೋದ್ಮೇಲೆ ಪೆಟ್ರೋಲಿಗೆ ಅಂತ ದುಡ್ಡನ್ನ ಕಂಜೂಸನ್ನ ಮಾಡೋಕ್ಕಾಗಲ್ಲ. ಮಧ್ಯಾಹ್ನದವರೆಗೂ ಒಂದು ಶಾರ್ಟು, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾರ್ಟು, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾರ್ಟು. ನೋಡ್ರಿ ಗುರು, ಇದೂ ಹಳೆ ಜಿಪ್ಸಿ. ಅಣ್ಣ ಏನು ಮಾಡ್ಲು 2005 ಜಿಪ್ಸೆ ಗುರು, 2005 ಮಾಡಲು. ಅದಕ್ಕೆ ಹೇಳೋದು ಗುರು, ಲೆಜೆಂಡ್ ಗಾಡಿಗಳು ಯಾವತ್ತಿದ್ರು ಲೆಜೆಂಡೇ. ಅದು RX ಆಗಲಿ ಜಿಪ್ಸಿ ಆಗಲಿ. ಜಿಪ್ಸಿ ಎಲ್ಲ ಬಂದಾದ್ಮೇಲೆ ಗುರು ಇವಾಗ ತಾರು ಅಪ್ಡೇಟ್ ಮಾಡಿ ಬಿಟ್ಟಿರೋದು. ಹಳೆ ತಾರು ಇದ್ದು ಇವಾಗ ಅಪ್ಡೇಟ್ ಮಾಡಿ ತಾರು ಬಿಟ್ಟವ್ರೆ. ಇವಾಗ ಜಾಸ್ತಿ ಜನ ಅದನ್ನು ತಗೊಂಡು ಓಡಾಡ್ತವ್ರೆ. ಆದರೂ ಈಗ RX ಅಲ್ಲಿ ಓಡಿಸೋ ಮಜಾ ಯಾವ ವೆಹಿಕಲಲ್ಲೂ ಬರಲ್ಲ ಗುರು. ಎಷ್ಟೇ CC'ದ ಗಾಡಿ ತಾಳ್ರಿ, ಎಷ್ಟೇ ಲಕ್ಷದ ಗಾಡಿ ತಾಳ್ರಿ, ಈ ಗಾಡಿಗೆ ಜನ ಸೇರ್ದಂಗೆ ಯಾವ ಗಾಡಿಗೂ ಜನ ಸೇರಲ್ಲ ಗುರು. ಯಾವುದೇ CCಗಳ ಗಾಡಿ ತಗೊಂಡು ಗಾಡಿ ನಿಲ್ಲಿಸ್ಬಿಟ್ಟು ನೀವು ಯಾವ್ದು ಲೆನ್ಸರ್ ಹಾಕ್ಸ್ಬಿಟ್ಟು ನೀವೆಷ್ಟೇ ರೇಸ್ ಮಾಡಿ ಏನೇ ಮಾಡಿದ್ರು ಅಷ್ಟೇ, ಈ ಗಾಡಿ ಸ್ಟಾರ್ಟ್ ಆಗೋದೇ ಬೇಡ ಗುರು. ಒಂದು ಸುಮ್ಮನೆ ನಿಂತಿದ್ರೆ ಸಾಕು, ಜನ ಬಂದು ಸೇರ್ಕೊಂತಾರೆ. ಸೂಪರ್ ಬೈಕಿಗೆ ನಿಂತಿದ್ರಲ್ಲ, ಸೌಂಡ್ ಕೊಟ್ಟರೆ ಅಷ್ಟೇ ಜನ ನೋಡ್ತಾರೆ. ಈ ಬೈಕ್ ಹಂಗಲ್ಲ ಗುರು. ಈ RX ಸುಮ್ಮನೆ ನಿಂತಿದ್ರೆ ಸಾಕು, ಜನ ಸೇರಿರ್ತಾರೆ. ಸಿಗ್ನಲ್ ಬಿಟ್ಟೈತೆ, ಏನು ಮಾಡ್ತೀರಾ? ಓಪನ್ ಮಾಡೋಂಗಿಲ್ಲ. ಓಪನ್ ಮಾಡಿದ್ರೆ ಗಾಡಿ ಬೋರ್ ಹಾಳಾಗ್ಬಿಡ್ತದೆ. ಅದಕ್ಕೆ ಸುಮ್ಮನೆ ತಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಯಾರ್ಯಾರೋ ಏನೇನೋ ಬ್ಯಾನ್ ಮಾಡ್ಬೋದು ಗುರು. ಗೌರ್ಮೆಂಟು ಸೌಂಡ್ಗೋಸ್ಕರ ಬ್ಯಾನ್ ಮಾಡ್ಬೋದು, ಇಲ್ಲ ಪೊಲ್ಯೂಷನ್ ಬೇರೆ ಕಾರಣಗಳಿಗೋಸ್ಕರ ಬ್ಯಾನ್ ಮಾಡ್ಬೋದು. ಅವ್ರು ಏನೇ ಬ್ಯಾನ್ ಮಾಡಲಿ, ಏನೇ ಮಾಡಲಿ ಗುರು, ನಾವು ನಮ್ಮ ಲೆಜೆಂಡ್ ಗಾಡಿಗಳನ್ನ ಬಿಟ್ಕೊಡೋ ಮಾತೇ ಇಲ್ಲ. ಯಾವಾಗ್ಲೂ ಎಷ್ಟೇ ವರ್ಷ ಆದ್ರೂ ಮುಂದೆ ಬರೋ ಪೀಳಿಗೆಗಳಿಗೆಲ್ಲ ಈ ಗಾಡಿ ಏನು ಅಂತ ಗೊತ್ತಾಗಬೇಕು ಅವ್ರಿಗೆ. ಅಂದರೆ ಗಾಡಿ ಮರೆ ಹಾಕ್ಬಿಟ್ಟು ಗೊತ್ತಾಗೋದಲ್ಲ ಗುರು. ಗಾಡಿ ರೋಡಲ್ಲಿ ಕಂಡೀಷನಲ್ಲಿ ಓಡ್ತಾ ಇರಬೇಕು, ಅವಾಗ ತಾಕಬೇಕು. ಇದು ಹಳೆ ಕಾಲದ ಗಾಡಿ, ಲೆಜೆಂಡ್ ಗಾಡಿಗಳು, ಇವೆಲ್ಲ ವಿಂಟೇಜ್ ಗಾಡಿ 2 ಸ್ಟ್ರೋಕು ಅನ್ನೋದು ಮುಂದಕ್ಕೆ ಬರೋ ಪೀಳಿಗೆ ಮಕ್ಳುಗಳಿಗೆಲ್ಲ ಗೊತ್ತಾಗಬೇಕು. ಅಲ್ಲಿವರೆಗೂ ಈ ಗಾಡಿನ ಆದಷ್ಟು ರೋಡಲ್ಲಿ ಓಡಿಸೋ ಕಂಡೀಷನಲ್ಲೇ ಎಲ್ಲ ಇಟ್ಕೊಳ್ಳಿ. ಇವಾಗ ಇಟ್ಕೊಂಡಿದ್ದೀರ ಗೊತ್ತು, ಅದನ್ನ ಇನ್ನೂ ಪಾರ್ಟ್ಸ್ ಬಿಚ್ಚಿ ಮಾರೋದು ಆ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗ್ಬಿಡ್ರಿ ಗುರು. ಬೇಕಾದ್ರೆ ಕೊಟ್ಟರೆ ಗಾಡಿನೇ ಕೊಟ್ಬಿಡ್ರಿ. ಪಾರ್ಟ್ಸ್ ಬಿಚ್ಚಿ ದುಡ್ಡಿಗೋಸ್ಕರ ಪಾರ್ಟ್ಸ್ನ ಮಾರಾಕೋದು ಆ ಥರ ಕೆಲಸ ಮಾಡಿಬಿಡ್ರಿ ಗುರು. ಇನ್ನೊಂದು ಮಾತು, ಗಾಡಿ ಇರೋರು ಅಷ್ಟೇ ಗುರು, ಯಾರು ಮಾರಕ್ಕೆ ಹೋಗ್ಬೇಡ್ರಿ. ಮಾರಿದ್ರೆ ಮತ್ತೆ ಸಿಗಲ್ಲ. ಚಿಂದಂಥ ಗಾಡಿಗಳು ಗುರು ಇವೆಲ್ಲ. ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಗುರು, ನೀವು ಇವಾಗ ಮಾರ್ಬಿಟ್ಟು ನಾನು ನೆಕ್ಸ್ಟ್ ಟೈಮ್ ತಗೊಂತೀನಿ ಗಾಡಿನ ಅಂತ ಅಂದರೆ, ಇವಾಗ ನೀವು 2 ಲಕ್ಷಕ್ಕೆ ಕೊಟ್ಟರೆ ನೆಕ್ಸ್ಟ್ ಟೈಮ್ ತಗೊಳ್ಳೋ ಸಲ 3 ಲಕ್ಷಕ್ಕೆ ಆಗೋಗಿರ್ತದೆ, 2.5 ಮೇಲೆ ಆಗೋಗಿರ್ತವೆ ಗಾಡಿ. ಅವಾಗ ನಿಮಗೆ ಲಾಸು. ಅಲ್ಲಿರೋ ಆಂಟಿ ಹುಡುಗಿಯರೆಲ್ಲ ತಿರುಗಿ ನೋಡ್ತಾವ್ರು ಗುರು ಸೌಂಡ್ಗೆ, ಯಾವನಪ್ಪ ಅವ್ನು ಹಿಂಗೆ ಬರ್ತಾನೆ ಅಂತ. ಬೈಕ್ಗಳವರು ಇರ್ತಾರೆ, ಈ ಗಾಡೀಲಿ ಓಡಾಡ್ಬೇಕಾರೆ ಸೌಂಡ್ಗೆ ಖುಷಿ ಪಡೋರು ಇರ್ತಾರೆ. ನೋಡಿ ಈ ಥರದ್ದು ಗಾಡಿ ತಗೊಬೇಕು, ನಮ್ಮ ಡ್ರೀಮ್ ಇದು ಅಂತ ಆಸೆ ಪಡೋರು ಅವರೇ ಗುರು. ಎಲ್ಲ ಥರನೂ ಫ್ಯಾನ್ಸ್ ಅವ್ರು ಇವರು. ಎಲ್ಲ ಥರನೂ ಫ್ಯಾನ್ಸ್ ಸಿಗ್ತಾರೆ ಈ ಗಾಡಿಗೆ. ಆಗ ಸೌಂಡ್ ಕೇಳಿ ಬೈಯೋರು ಸಿಗ್ತಾರೆ, ಸೌಂಡ್ ಕೇಳಿ ಇಷ್ಟಪಡೋರು ಸಿಗ್ತಾರೆ, ಗಾಡಿ ನೋಡಿ ತಗೊಬೇಕು ಅಂತ ಅನ್ಕೊಳ್ಳೋರು ಸಿಗ್ತಾರೆ. ಎಷ್ಟೊಂದು ಜನ ಅನ್ಬೋದು ಗುರು, ಏನು ಹಳೆ ಗಾಡಿಗಳು ತಂದುಬಿಡ್ತಾರೆ, ರೀಸ್ಟೋರ್ ಮಾಡಿಬಿಡ್ತಾರೆ, ಅದೇ ದೊಡ್ಡ ಇದು ಗಾಡಿ ಅಂತ, ಅದು ಇದು ಅಂತ ಇವಾಗ ಎಲ್ಲ ಮಾತಾಡ್ಬೋದು. ಬಟ್ ಈಗ ಎಲ್ಲ ಕ್ಯಾಶ್ ಇಟ್ಕೊಂಡು ಹೋಗ್ಬಿಟ್ಟು ಶೋರೂಮ್ಗೆ ಹೋಗ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಗಾಡಿನ ಡೆಲಿವರಿ ವೀಡಿಯೋ ಮಾಡ್ಕೊಂಡು ತರೋದಲ್ಲ ಗುರು ನಿಜವಾದ ಮೋಟ್ರ್ ಸೈಕಲ್ ಅಂದರೆ. ಈ ಥರ ಗಾಡಿನ ತಂದು ದುಡ್ಡು ಟೈಮು ಇನ್ವೆಸ್ಟ್ ಮಾಡಿ ತಾಳ್ಮೆಯಿಂದ ಇದ್ದು ಪ್ರತಿಯೊಂದು ಪಾರ್ಟ್ ಸಿಗೋದು ನೋಡು. ಕಾರೊಳಗೆ ಹಿಂದೆ ಡಿಕ್ಕಿಲಿ ಹುಡುಗರು ಹಾಯ್ ಮಾಡ್ತಾವ್ರೆ, ನೋಡ್ತಾವ್ರೆ ಹುಡುಗರು. ಈ ಥರ ಗಾಡಿನ ತಂದು ಟೈಮು ದುಡ್ಡು ಇನ್ವೆಸ್ಟ್ ಮಾಡಿ ತಾಳ್ಮೇಲಿದ್ದು ಐಟಮ್ ಸಿಗೋವರೆಗೂ ಕಾಯ್ದು ಗಾಡಿನ ರೆಡಿ ಮಾಡಿಸಿ ಡೆಲಿವರಿ ತಗೊಂಡು
ಎತ್ಕೊಂಡು ಓಡಾಡ್ಸೋದು ಮಜಾ ಐತಲ್ಲ ಗುರು, ಅದರಲ್ಲಿರೋ ಮಜಾ ಇವಾಗ ಹೋಗಿ ಶೋರೂಮಲ್ಲಿ ಥರ ತಗೊಂಬಂದು ವಿಡಿಯೋ ಮಾಡಿ ಹಾಕೋದ್ರಲ್ಲಿ ಇಲ್ಲ ಗುರು. ಈ ಗಾಡಿ ರೆಡಿ ಮಾಡಿಸ್ಬೇಕು ಅಂತಾನೆ ಗುರು ಎಷ್ಟೊಂದು ಜನ 2-3 ತಿಂಗಳು ವೆಯ್ಟ್ ಮಾಡ್ತಾ ಇರ್ತಾರೆ ಗಾಡಿಗಳು ತಗೊಂಡು. ಆ ಥರ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಗುರು, ದಯವಿಟ್ಟು ಯಾರ್ಯಾರು RX ಮಡಿಕೊಂಡಿದ್ದೀರೋ ಗಾಡಿಗಳನ್ನ ಸೇಲ್ ಮಾಡೋಕೆ ಹೋಗ್ಬಿಡ್ರಿ. ಮತ್ತೆ ಗಾಡಿಗಳು ಸಿಗಲ್ಲ, ಸಿಕ್ಕೋರು ನಿಮಗೆ ಕೊಟ್ಟು ನೀವು ಏನು ಸೇಲ್ ಮಾಡಿರ್ತೀರೋ ಆ ರೈಟಲ್ಲಿ ನಿಮ್ಗೆ ವಾಪಸ್ ಸಿಗಲ್ಲ. ಅದಂತೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಮಾತು ಹೇಳ್ತೀನಿ, ಯಾರು ಅಷ್ಟೇ ಗಾಡಿದು ಪಾರ್ಟ್ಸ್ನ ಬಿಚ್ಚಿ ಪಾರ್ಟ್ಸ್ನ ಬಿಚ್ಚಾಕ್ಬಿಟ್ಟು ಎಲ್ಲ ಸೇಲ್ ಮಾಡೋದು, ಬರೀ ಚಾರ್ಜಿ ಮಾತ್ರ ಉಳಿಸ್ಕೊಳ್ಳೋದು, ಆ ಥರ ಅಂತ ಮಾಡಿಬಿಡ್ರಿ ಗುರು. ಆ ಥರ ಮಾಡಿದಷ್ಟು ಗಾಡಿಗಳು ರೋಡಲ್ಲಿ ಓಡಾಡೋದು ಕಮ್ಮಿ ಆಗುತ್ತೆ. ಆ ಥರ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. RXದು ಸೇಲು ಮಾಡಬೇಡ್ರಿ ಯಾರು ಇಟ್ಕೊಂಡಿರೋರು. ಆಮೇಲೆ ಪಾರ್ಟ್ಸ್ ಬಿಚ್ಚಿ ಮಾರೋಕ್ಕೂ ಹೋಗ್ಬೇಡ್ರಿ. ನನಗೆ ಗೊತ್ತಿರೋರೆ ನಮ್ಮ ಹುಡುಗರೇ ಎಲ್ಲ ಹೊಸ ಗಾಡಿಗಳು ತಗೊಂಬೋದಾಯ್ತು ಗುರು. ಅವರೆಲ್ಲ ಯಾವುದು ಹೊಸ ಗಾಡಿಗಳನ್ನ ಶೋರೂಮ್ಗೆ ಹೋಗಿ ತಗೊಳ್ದೆ ಈ ಥರ ಗಾಡಿಗಳನ್ನ ಸೆಕೆಂಡ್ಸಿಗೆ ತಗೊಂಡು ರೆಡಿ ಮಾಡಿಸ್ಕೊಂಡು ಗಾಡಿ ಓಡಿಸಾಡ್ತಾವ್ರೆ. ನೋಡ್ರಿ ಹೆಂಗೈತೆ ಕ್ರೇಜು. ಹೊಸ ಬೈಕಿಗೆ ಏನು ಗುರು ಕ್ರೇಜು. ನಮ್ಮ ಲೆಜೆಂಡ್ರಿ ಗಾಡಿಗಳು 20 ವರ್ಷದ್ದು 15-20 ವರ್ಷದ ಮುಂಚೆ ಬರ್ತಾಯಿದ್ದಿದ್ದು ಗಾಡಿಗಳಿಗಿರೋ ವ್ಯಾಲ್ಯೂ ಬೆಲೆ ಈಗ ಗೊತ್ತಿರೋ ಗಾಡಿಗಳಿಗೆ ಇಲ್ಲ ಗುರು. ಆ ಥರ ಹೆಸರು ಮಾಡಿರೋ ಗಾಡಿಗಳು ಇವೆಲ್ಲ. ಆಮೇಲೆ ಅನ್ನೋದು ಸೇಲ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದ್ರ ಫೀಲಿಂಗು ಹೆಂಗೆ ಅಂತ. ಫೀಲಿಂಗ್ ಅರ್ಥ ಆಗುತ್ತೆ. ಬಟ್ ಆದಷ್ಟು ನೀವು ಬೇರೆ ವ್ಯವಸ್ಥೆ ಏನಾನ ಮಾಡ್ಕೊಳ್ಳೋದು ನೋಡ್ರಿ. ಗಾಡಿ ಸೇಲ್ ಮಾಡಿ ದುಡ್ಡು ಸಿಗುತ್ತೆ ಅಂತ ಗಾಡಿ ಅಂತೂ ಸೇಲ್ ಮಾಡೋಕೆ ಹೋಗ್ಬಿಡ್ರಿ. ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ರೆಂಡ್ಸ್. ನೋಡ್ರಿ ಗುರು, ಈ ಗಾಡಿನ ಡೆಲಿವರಿ ತಗೊಂಡು ಹೋಗ್ತವ್ರೆ ಇಲ್ಲಿಗೆ. ಈ ಗಾಡಿ ಈ ಗ್ಯಾರೇಜಿಂದ ಹೋಗುತ್ತೆ. ಇಷ್ಟು ದಿನ 2.5 ತಿಂಗಳಿಂದ ಗ್ಯಾರೇಜಲ್ಲೇ ಇತ್ತು ಗಾಡಿ. ಇವಾಗ ಡೆಲಿವರಿ ಆಗ್ತೈತೆ. ಅವರು ಖುಷಿಪಟ್ಟು ತಗೊಂಡು ಹೋಗ್ತವ್ರೆ ಈ ಗಾಡಿಗಳನ್ನ. ಅವರು ಹಿಂಗೆ ಇಟ್ಕೊಳ್ಳಿ, ಅವ್ರು ನೋಡಿ ಇನ್ನೂ ಒಂದು ಸ್ವಲ್ಪ ಜನ ಗಾಡಿಗಳನ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಗೊಳ್ರಿ ಗುರು, ನಿಮ್ಗೆ ಯಾವ್ಯಾವ ಗಾಡಿಗಳು ಇಷ್ಟನ ತಗೊಳ್ರಿ. ಬಟ್ ಮನೇಲಿ ಒಂದು RX ಅನ್ನೋದು, ಒಂದು 2 ಸ್ಟ್ರೋಕ್ ಅನ್ನೋದು ಯಾವುದೇ ಆಗಲಿ ಓಲ್ಡು ಗಾಡಿಗಳನ್ನ ಒಂದು ಇಟ್ಕೊಂಡಿರ್ರಿ. ನೀವು ಸೂಪರ್ ಬೈಕನ್ನು ತಗೊಳ್ಳಿ, ಹೊಸ 200 cc ತಗೊಳ್ಳಿ. ಒಂದು ಲೆಜೆಂಡ್ ಗಾಡಿಗಳನ್ನ ಅಂತ ಮನೇಲಿ ಒಂದು ನಿಲ್ಸೋಕ್ಕೆ ಇಟ್ಕೊಂಬಿಡ್ರಿ. ಅದು ನಿಲ್ಸೋಕ್ಕೆ ಅಂತ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗೋಲ್ಲ ಗುರು. ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರ್ತದೆ. ತಗೊಂಡು ನೀವು ಇಟ್ಕೊಂಡ್ರು ಅಷ್ಟೇ ಗೋಲ್ಡ್ ಥರ ಅದು ರೈಟ್ ಆಗ್ತಾ ಇರುತ್ತೆ ಹೊರತು ರೈಟ್ದಂತೂ ಡೌನ್ ಆಗೋ ಮಾತೇ ಇಲ್ಲ. ಅದಕ್ಕೆ ನಾನೇ ಪಕ್ಕ ಗ್ಯಾರಂಟಿ. ಯಾಕಂದರೆ ನಾವು ನೋಡಿದ್ದೀವಿ ರೈಟ್ ಆಗ್ತೈತೆ ಹೊರತು ಯಾವತ್ತೂ ರೈಟ್ ಡೌನ್ ಆಗಿಲ್ಲ. ನೀವು ತಗೊಂಡು ಇನ್ವೆಸ್ಟ್ ಮಾಡಿಬಿಟ್ಟು ಮನೇಲಿ ನಿಲ್ಲಿಸ್ಕೊಳ್ಳೋಕ್ಕೆ ಅವಾಗ ಎತ್ಕೊಂಡು ಓಡಾಡ್ರಿ, ಅದೇ ಸಾಕು. ಇಷ್ಟೇ ಗುರು, ಇಲ್ಲಿಗೆ ಸಿಗೋಣ, ಬಾಯ್ ಅಷ್ಟೇ.